ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಕಾಯ್ದೆ 1881 ಸೆಕ್ಷನ್ 138 ಕುರಿತು ನಡೆಯುತ್ತಿರುವ 10 ಭಾಗಗಳ ವಿಶೇಷ ಕಾನೂನು ಜಾಗೃತಿ ವಿಡಿಯೋ ಸರಣಿಯ 7ನೇ ಭಾಗಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲಿ ಯಾವ ದಾಖಲೆಗಳು ಮತ್ತು ಸಾಕ್ಷ್ಯಗಳು ಅತ್ಯಂತ ಬಲವಾಗಿರುತ್ತವೆ ಹಾಗೂ ನ್ಯಾಯಾಲಯದ ಯಾವ ರೀತಿಯ ಸಾಕ್ಷ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಸೆಕ್ಷನ್ 138 ಪ್ರಕರಣಗಳಲ್ಲಿ ದಾಖಲೆಗಳು ಮತ್ತು ಸಾಕ್ಷ್ಯಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸುತ್ತವೆ. ಮೊದಲ ಮತ್ತು ಅತ್ಯಂತ ಮುಖ್ಯವಾದ ಸಾಕ್ಷ್ಯ ಎಂದರೆ ಮೂಲ ಚೆಕ್, ಒರಿಜಿನಲ್ ಚೆಕ್. ಅಂದರೆ ಈ ಪ್ರಕರಣ ಮೂಲ ಇರೋದೇ ಬೌನ್ಸ್ ಆಗಿರುವಂಥ ಚೆಕ್ಕಿನ ಮೇಲೆ. ಇದೇ ಪ್ರಕರಣದ ಕೇಂದ್ರ ದಾಖಲೆ. ನಂತರ ಬ್ಯಾಂಕ್ ನೀಡುವ ರಿಟರ್ನ್ಸ್ ಮೆಮೊ ಬಹಳ ಮುಖ್ಯವಾಗುತ್ತದೆ, ಏಕೆಂದರೆ ಅದರಲ್ಲಿ ಚೆಕ್ ಏಕೆ ಅಮಾನ್ಯವಾಯಿತು ಎಂಬುದನ್ನು ಸ್ಪಷ್ಟವಾಗಿ ಉಲ್ಲೇಖವಾಗಿರುತ್ತದೆ. ಉದಾಹರಣೆಗೆ, ಹಣದ ಕೊರತೆ, ಖಾತೆ ಮುಚ್ಚಿರುವುದು, ಪಾವತಿ ನಿಲ್ಲಿಸಿರುವುದು ಅಥವಾ ಸಹಿ ಹೊಂದಿಕೆ ಆಗದಿರುವುದು ಇತ್ಯಾದಿ. ಮೂರನೆಯದಾಗಿ ಕಾನೂನು ನೋಟಿಸ್ ಹಾಗೂ ಅಂಚೆ ದಾಖಲೆಗಳು ಬಹಳ ಮುಖ್ಯವಾಗಿರುತ್ತವೆ, ಏಕೆಂದರೆ ಸೆಕ್ಷನ್ 138 ಪ್ರಕರಣದಲ್ಲಿ ಸರಿಯಾದ ಅವಧಿಯೊಳಗೆ ನೋಟಿಸ್ ಕಳುಹಿಸಿರುವುದನ್ನು ಸಾಬೀತುಪಡಿಸುವ ಜವಾಬ್ದಾರಿ ದೂರುದಾರರ ಮೇಲೆ ಇರುತ್ತದೆ. ಆದ್ದರಿಂದ ಅಂಚೆ ರಸೀದಿ, ಟ್ರ್ಯಾಕಿಂಗ್ ವರದಿ ಹಾಗೂ ಸ್ವೀಕೃತಿ ದಾಖಲೆಗಳು ಪ್ರಮುಖ ಸಾಕ್ಷ್ಯಗಳಾಗಿರುತ್ತವೆ. ನಾಲ್ಕನೆಯದಾಗಿ ಬ್ಯಾಂಕ್ ಖಾತೆ ವಿವರಗಳು, ಹಣ ವರ್ಗಾವಣೆ ದಾಖಲೆಗಳು ಹಾಗೂ ವ್ಯವಹಾರ ದಾಖಲೆಗಳು ಪ್ರಕರಣವನ್ನು ಬಲಪಡಿಸುತ್ತವೆ. ಐದನೆಯದಾಗಿ ಸಾಲದ ಒಪ್ಪಂದ, ಪ್ರಾಮಿಸರಿ ನೋಟ್, ಹಣ ಸ್ವೀಕರಿಸಿದ ರಸೀದಿ, ಲಿಖಿತ ಒಪ್ಪಂದ ಹಾಗೂ ವ್ಯವಹಾರ ಸಂಬಂಧಿತ ದಾಖಲೆಗಳು ಇದ್ದರೆ ಪ್ರಕರಣ ಇನ್ನಷ್ಟು ಬಲವಾಗುತ್ತದೆ. ರಂಗಪ್ಪ ವರ್ಸಸ್ ಶ್ರೀ ಮೋಹನ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಚೆಕ್ ಮೇಲಿನ ಸಹಿಯನ್ನು ಒಪ್ಪಿಕೊಂಡ ನಂತರ ಕಾನೂನುಬದ್ಧ ಊಹೆ ದೂರುದಾರರ ಪರವಾಗಿರುತ್ತದೆ ಎಂದು ಹೇಳಿದರು. ದಾಖಲೆಗಳು ಮತ್ತು ಸಾಕ್ಷ್ಯಗಳು ಪ್ರಕರಣವನ್ನು ಇನ್ನಷ್ಟು ಬಲಪಡಿಸುತ್ತವೆ ಎಂದು ಸ್ಪಷ್ಟಪಡಿಸಿದೆ. ಮೇಲ್ಕಂಡಂತೆ ಮತ್ತು ಇದುವರೆಗಿನ ಕಂತುಗಳು 1 ರಿಂದ 6ನೇ ಕಂತುಗಳವರೆಗೂ ವಿವರಿಸಿದಂತೆ ಎಲ್ಲ ದಾಖಲೆಗಳು ಪ್ರಮುಖವಾದ ಸಾಕ್ಷಿಗಳಾಗಿರುತ್ತವೆ. ಅದರಲ್ಲಿ ಮೂಲವಾಗಿರುವಂತಹ ದಾಖಲೆ ಚೆಕ್ ಆಗಿರುತ್ತದೆ, ಮೂಲ ಚೆಕ್ ಆಗಿರುತ್ತದೆ. ಈ ರೀತಿಯಾಗಿ ಮೇಲ್ಕಂಡ ಎಲ್ಲ ದಾಖಲೆಗಳು ಪ್ರಕರಣದಲ್ಲಿ ಸಾಕ್ಷ್ಯವನ್ನು ನುಡಿಯುತ್ತವೆ. ಆ ರೀತಿಯಾಗಿ ದಾಖಲೆಗಳು ಬಲಪಡಿಸುತ್ತವೆ. ಇಂದಿನ ಡಿಜಿಟಲ್ ಯುಗದಲ್ಲಿ ವಾಟ್ಸಪ್ ಸಂದೇಶಗಳು, ಇಮೇಲ್ಗಳು, ಧ್ವನಿ ದಾಖಲಾತಿಗಳು, ವಿಡಿಯೋ ದಾಖಲೆಗಳು, UPI ವ್ಯವಹಾರ ವಿವರಗಳು, ಗೂಗಲ್ ಪೇ ಅಥವಾ ಆನ್ಲೈನ್ ಹಣ ವರ್ಗಾವಣೆ ದಾಖಲೆಗಳಿಗೂ ನ್ಯಾಯಾಲಯಗಳಲ್ಲಿ ಮಹತ್ವ ಹೆಚ್ಚಾಗಿದೆ. ಹಲವಾರು ಪ್ರಕರಣಗಳಲ್ಲಿ ಡಿಜಿಟಲ್ ಸಾಕ್ಷ್ಯಗಳು ಸತ್ಯವನ್ನು ಹೊರತೆಗೆದಿವೆ. ಕೇವಲ ಹಣ ಕೊಟ್ಟಿದ್ದೇವೆ ಎಂದು ಹೇಳುವುದರಿಂದ ಸಾಲದು, ಅದನ್ನು ದಾಖಲೆಗಳ ಮೂಲಕ ಸಾಬೀತುಪಡಿಸುವುದು ಅತ್ಯಂತ ಮುಖ್ಯ. ಈ ನಿಟ್ಟಿನಲ್ಲಿ ಬಸವಲಿಂಗಪ್ಪ ವರ್ಸಸ್ ಮುದಿಬಸಪ್ಪ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಹಣಕಾಸು ವ್ಯವಹಾರಗಳ ನೈಜತೆಯನ್ನು ಪರಿಶೀಲಿಸಲು ನ್ಯಾಯಾಲಯಗಳು ದಾಖಲೆಗಳು ಮತ್ತು ಆರ್ಥಿಕ ಸಾಮರ್ಥ್ಯವನ್ನು ಗಮನಿಸಬಹುದು ಎಂದು ಹೇಳಿದೆ. ಆದ್ದರಿಂದ ಪ್ರತಿಯೊಂದು ಹಣಕಾಸು ವ್ಯವಹಾರಕ್ಕೂ ದಾಖಲೆ ಇಟ್ಟುಕೊಳ್ಳಿ, ನಗದು ವ್ಯವಹಾರಗಳನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ಹಾಗೂ ಬ್ಯಾಂಕ್ ಮೂಲಕ ಹಣ ವರ್ಗಾವಣೆ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ಈ ರೀತಿಯಾಗಿ ಸ್ನೇಹಿತರೆ, ಇಂದು ದಾಖಲೆಗಳೇ ನ್ಯಾಯಾಲಯದಲ್ಲಿ ನಿಮ್ಮ ಅತ್ಯಂತ ದೊಡ್ಡ ರಕ್ಷಣೆ. ಆದ ಕಾರಣ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮುಂದಿನ ಭಾಗಗಳ ಪ್ರಮುಖ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಭಾಗದಲ್ಲಿ ಕಂಪ್ನಿ ಚೆಕ್ ಬೌನ್ಸ್ ಆದರೆ ನಿರ್ದೇಶಕರಿಗೂ ಪ್ರಕರಣ ಆಗುತ್ತದೆ ಎಂಬ ಮಹತ್ವದ ಕಾನೂನು ವಿಷಯವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದ ತಮ್ಮೆಲ್ಲರಿಗೂ ಧನ್ಯವಾದಗಳು.